ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಸಮುದ್ರ ಕಣ್ಗಾವಲು ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಬೆಳವಣಿಗೆ ಇದೀಗ ನಡೆದಿದೆ. ಅಮೆರಿಕದ MQ-9B ಸಿ ಗಾರ್ಡಿಯನ್ ಮಾನವರಹಿತ ವಿಮಾನಗಳನ್ನು ಭಾರತೀಯ ನೌಕಾಪಡೆಗೆ ಗುತ್ತಿಗೆ ಆಧಾರದ ಮೇಲೆ ಪಡೆಯುವ ಒಪ್ಪಂದಕ್ಕೆ ಭಾರತ ಸರ್ಕಾರ ಸಹಿ ಹಾಕಿದೆ. ಈ ಒಪ್ಪಂದವನ್ನು ಅಮೆರಿಕ ಕೂಡ ಸ್ವಾಗತಿಸಿದ್ದು, ಭಾರತ ಮತ್ತು ಅಮೆರಿಕದ ನಡುವಿನ ರಕ್ಷಣಾ ಸಹಕಾರ ಮತ್ತಷ್ಟು ಗಟ್ಟಿಯಾಗಲಿದೆ ಎಂದು ಹೇಳಿದೆ. ಹಾಗಾದರೆ ಈ ಒಪ್ಪಂದದ ಸಂಪೂರ್ಣ ವಿವರ ಏನು? MQ-9B ಸಿ ಗಾರ್ಡಿಯನ್ ನೌಕಾಪಡೆಗೆ ಹೇಗೆ ನೆರವಾಗಲಿದೆ? ಇದರ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಕಣ್ಗಾವಲು ಸಾಮರ್ಥ್ಯ ಎಷ್ಟು ಹೆಚ್ಚಾಗಲಿದೆ? ಎಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಒಪ್ಪಂದದ ಮುಖ್ಯ ವಿಷಯಕ್ಕೆ ಬರೋಣ. ಭಾರತದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಮೆರಿಕದ ಜನರಲ್ ಅಟೋಮಿಕ್ಸ್ ಏರೋನಾಟಿಕಲ್ ಸಿಸ್ಟಮ್ಸ್ ಅಂದರೆ GAASI ಸಂಸ್ಥೆಯೊಂದಿಗೆ 2 MQ-9B ಸಿ ಗಾರ್ಡಿಯನ್ ವ್ಯವಸ್ಥೆಗಳನ್ನು ಭಾರತೀಯ ನೌಕಾಪಡೆಗೆ ಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಒಪ್ಪಂದ ಮಾಡಿಕೊಂಡಿದೆ. ಈ 2 ವ್ಯವಸ್ಥೆಗಳನ್ನು ಒಟ್ಟು 30 ತಿಂಗಳುಗಳ ಅವಧಿಗೆ ಭಾರತೀಯ ನೌಕಾಪಡೆ ಬಳಸಲಿದೆ. ಈ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು 1943 ಕೋಟಿ ರೂಪಾಯಿಗಳು. ನವದೆಹಲಿಯ ಕರ್ತವ್ಯ ಭವನ 2 ನಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ರಕ್ಷಣಾ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಹಾಗೂ ಡೈರೆಕ್ಟರ್ ಜನರಲ್ ಆಗಿರುವ ಎ ಅನ್ಬರಸು ಅವರ ಸಮ್ಮುಖದಲ್ಲಿ ಒಪ್ಪಂದ ಪ್ರಕ್ರಿಯೆ ನಡೆಯಿತು. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಸ್ನೇಹಿತರೆ. MQ-9B ಸಿ ಗಾರ್ಡಿಯನ್ ಸಾಮಾನ್ಯ ಮಾನವರಹಿತ ವಿಮಾನದಂತೆ ಕೇವಲ ಒಂದು ಪ್ರದೇಶದ ಮೇಲೆ ಹಾರಾಡುವ ವ್ಯವಸ್ಥೆಯಲ್ಲ. ಇದು ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಅಂದರೆ ಹೇಲ್ ವರ್ಗಕ್ಕೆ ಸೇರಿದ ದೂರ ಸಹನಶೀಲ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಆಗಿದೆ. ಅಂದರೆ ಇದು ಹೆಚ್ಚಿನ ಎತ್ತರದಲ್ಲಿ ದೀರ್ಘಕಾಲ ಕಾರ್ಯನಿರ್ವಹಿಸುತ್ತಾ ಬಹಳ ದೊಡ್ಡ ಸಮುದ್ರ ಪ್ರದೇಶವನ್ನು ನಿರಂತರವಾಗಿ ಗಮನಿಸಲು ಸಾಧ್ಯವಾಗುವ ವ್ಯವಸ್ಥೆಯಾಗಿದೆ. ಇದರ ಪ್ರಮುಖ ಬಳಕೆಗಳಲ್ಲಿ ಒಂದು ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಅಂದರೆ ಸಮುದ್ರ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಿರಂತರ ಮತ್ತು ಸ್ಪಷ್ಟವಾದ ಮಾಹಿತಿಯನ್ನು ಪಡೆದುಕೊಳ್ಳುವುದು. ಭಾರತಕ್ಕೆ ಇದು ಏಕೆ ಮುಖ್ಯ? ಭಾರತದ ಭೌಗೋಳಿಕ ಸ್ಥಾನಮಾನವನ್ನು ನೋಡಿದರೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಭದ್ರತೆ ಮತ್ತು ವ್ಯಾಪಾರದ ಮಾರ್ಗಗಳು ಬಹಳ ಮುಖ್ಯವಾಗಿವೆ. ಭಾರತದ ಸುತ್ತಮುತ್ತಲಿನ ಸಮುದ್ರ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳು, ನೌಕಾಪಡೆಗಳ ಹಡಗುಗಳು, ಮೀನುಗಾರಿಕಾ ದೋಣಿಗಳು ಸೇರಿದಂತೆ ಅನೇಕ ರೀತಿಯ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಇಂತಹ ವಿಶಾಲ ಪ್ರದೇಶವನ್ನು ಕೇವಲ ಯುದ್ಧ ನೌಕೆಗಳು ಅಥವಾ ಕರಾವಳಿ ವ್ಯವಸ್ಥೆಗಳ ಮೂಲಕ ನಿರಂತರವಾಗಿ ಗಮನಿಸುವುದು ಕಷ್ಟ. ಇಲ್ಲಿಯೇ MQ-9B ಸಿ ಗಾರ್ಡಿಯನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ವ್ಯವಸ್ಥೆಯಲ್ಲಿ ಅತ್ಯಾಧುನಿಕ ಸೆನ್ಸಾರ್ಸ್ಗಳು ಮತ್ತು ವಿವಿಧ ಪೇಲೋಡ್ಗಳನ್ನು ಅಳವಡಿಸಲಾಗಿದ್ದು, ಸಮುದ್ರದ ಮೇಲೆ ದೂರದ ಪ್ರದೇಶಗಳಲ್ಲಿಯೂ ಚಟುವಟಿಕೆಗಳನ್ನು ಗಮನಿಸಲು ನೆರವಾಗುತ್ತದೆ. ಇದರ ಮತ್ತೊಂದು ಪ್ರಮುಖ ಸಾಮರ್ಥ್ಯ ISR ಇಂಟೆಲಿಜೆನ್ಸ್, ಸರ್ವಿಲೆನ್ಸ್ ಅಂಡ್ ರೆಕಾನಸೆನ್ಸ್. ಸರಳವಾಗಿ ಹೇಳುವುದಾದರೆ ಮಾಹಿತಿಗಳನ್ನು ಸಂಗ್ರಹಿಸುವುದು, ನಿರಂತರ ಕಣ್ಗಾವಲನ್ನು ನಡೆಸುವುದು ಮತ್ತು ಅಗತ್ಯವಿರುವ ಗುಪ್ತಚರ ಮಾಹಿತಿಯನ್ನು ಪಡೆಯುವುದು. ಈ ಸಾಮರ್ಥ್ಯದ ಮೂಲಕ ಭಾರತೀಯ ನೌಕಾಪಡೆಗೆ ಸಮುದ್ರದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಹೆಚ್ಚು ನಿರಂತರವಾದ ಮಾಹಿತಿ ದೊರೆಯಲಿದೆ. ಉದಾಹರಣೆಗೆ, ಒಂದು ನಿರ್ದಿಷ್ಟ ಸಮುದ್ರ ಪ್ರದೇಶದಲ್ಲಿ ಅನುಮಾನಾಸ್ಪದ ಹಡಗು ಅಥವಾ ಅಸಾಮಾನ್ಯ ಚಟುವಟಿಕೆ ಕಂಡು ಬಂದರೆ ಅದನ್ನು ದೂರದಿಂದಲೇ ಗಮನಿಸಿ ಅದರ ಚಲನವಲನವನ್ನು ನಿರಂತರವಾಗಿ ಪರಿಶೀಲಿಸಲು ಈ ರೀತಿಯ ವ್ಯವಸ್ಥೆಗಳು ನೆರವಾಗುತ್ತವೆ. ಇದರಿಂದ ಭಾರತೀಯ ನೌಕಾಪಡೆಗೆ ಪರಿಸ್ಥಿತಿಯ ಬಗ್ಗೆ ಮುಂಚಿತವಾಗಿ ಅರಿವು ಸಿಗುತ್ತದೆ. ಅದರ ಆಧಾರದ ಮೇಲೆ ಅಗತ್ಯವಿದ್ದರೆ ಯುದ್ಧ ನೌಕೆಗಳು, ವಿಮಾನಗಳು ಅಥವಾ ಇತರ ಸಮುದ್ರ ಭದ್ರತಾ ವ್ಯವಸ್ಥೆಗಳನ್ನು ಸೂಕ್ತ ಪ್ರದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದರೆ ಪರ್ಸಿಸ್ಟೆಂಟ್ ISR ಕವರೇಜ್. ಅಂದರೆ ಒಂದೆರಡು ಬಾರಿ ಪ್ರದೇಶವನ್ನು ಪರಿಶೀಲಿಸುವುದಷ್ಟೇ ಅಲ್ಲದೆ ದೊಡ್ಡ ಸಮುದ್ರ ಪ್ರದೇಶದ ಮೇಲೆ ದೀರ್ಘಕಾಲ ನಿರಂತರ ಕಣ್ಗಾವಲು ನಡೆಸುವ ಸಾಮರ್ಥ್ಯ. ಹೀಗಾಗಿ ಹಿಂದೂ ಮಹಾಸಾಗರದ ವಿಶಾಲ ಪ್ರದೇಶದಲ್ಲಿ ಭಾರತದ ಮ್ಯಾರಿಟೈಮ್ ಡೊಮೇನ್ ಅವೇರ್ನೆಸ್ ಮತ್ತಷ್ಟು ಬಲಪಡಿಸುವ ಉದ್ದೇಶ ಈ ಒಪ್ಪಂದದ ಹಿಂದೆ ಇದೆ. ಈ ಬೆಳವಣಿಗೆಗೆ ಅಮೆರಿಕ ಕೂಡ ಮಹತ್ವ ನೀಡಿದೆ. ಭಾರತದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಭಾರತೀಯ ರಕ್ಷಣಾ ಸಚಿವಾಲಯವು ಜನರಲ್ ಅಟೋಮಿಕ್ಸ್ ಜೊತೆ
ಮಾಡಿಕೊಂಡಿರುವ 2 MQ-9B ಸಿ ಗಾರ್ಡಿಯನ್ ವ್ಯವಸ್ಥೆಗಳ ಗುತ್ತಿಗೆ ಒಪ್ಪಂದವನ್ನು ಸ್ವಾಗತಿಸಿದೆ. ಅಮೆರಿಕದ ಪ್ರಕಾರ ಈ ಸಾಮರ್ಥ್ಯವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಮತ್ತು ನಿರಂತರ ISR ಕವರೇಜ್ ಅನ್ನು ಹೆಚ್ಚಿಸಲಿದೆ. ಇದರ ಜೊತೆಗೆ ಮುಕ್ತ, ಸುರಕ್ಷಿತ ಮತ್ತು ಸ್ಥಿರವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕಾಗಿ ಭಾರತ ಮತ್ತು ಅಮೆರಿಕ ಹೊಂದಿರುವ ಸಾಮಾನ್ಯ ಬದ್ಧತೆಯನ್ನು ಇದು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯಲಿದೆ ಎಂದು ಅಮೆರಿಕ ಹೇಳಿದೆ. ಅಮೆರಿಕ ಭಾರತದ ರಕ್ಷಣಾ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲಿಯೂ ಮತ್ತಷ್ಟು ಪ್ರಗತಿಯನ್ನು ಎದುರು ನೋಡುತ್ತಿರುವುದಾಗಿ ಅಮೆರಿಕದ ರಾಯಭಾರ ಕಚೇರಿ ತಿಳಿಸಿದೆ. ಹಾಗಾದರೆ ಒಟ್ಟಾರೆಯಾಗಿ ನೋಡಿದರೆ ಈ 1943 ಕೋಟಿ ರೂಪಾಯಿಗಳ ಒಪ್ಪಂದವು ಕೇವಲ 2 ಮಾನವರಹಿತ ವಿಮಾನಗಳನ್ನು ಗುತ್ತಿಗೆಗೆ ಪಡೆಯುವ ವಿಷಯವಲ್ಲ, ಭಾರತೀಯ ನೌಕಾಪಡೆಯ ಸಮುದ್ರ ಕಣ್ಗಾವಲು ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ವಿಶೇಷವಾಗಿ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಸಮುದ್ರ ಪ್ರದೇಶವನ್ನು ನಿರಂತರವಾಗಿ ಗಮನಿಸುವ ಸಾಮರ್ಥ್ಯ, ಅನುಮಾನಾಸ್ಪದ ಚಟುವಟಿಕೆಗಳನ್ನು ಗುರುತಿಸುವ ಸಾಮರ್ಥ್ಯ ಮತ್ತು ಅಗತ್ಯ ಮಾಹಿತಿಯನ್ನು ವೇಗವಾಗಿ ಪಡೆಯುವ ಸಾಮರ್ಥ್ಯ ಭಾರತೀಯ ನೌಕಾಪಡೆಗೆ ದೊರೆಯಲಿದೆ. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಗಳ ಕಾರ್ಯಾಚರಣೆಯಿಂದ ಭಾರತೀಯ ನೌಕಾಪಡೆಯ ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಇನ್ನಷ್ಟು ಬಲವಾಗುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ MQ-9B ಸಿ ಗಾರ್ಡಿಯನ್ ವ್ಯವಸ್ಥೆಗಳ ಸೇರ್ಪಡೆ ಭಾರತದ ಸಮುದ್ರ ಭದ್ರತೆ, ಕಣ್ಗಾವಲು ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿನ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.